ಅಲ್ಲ ಶಿವಮ್ಮ, ಶಿವಮ್ಮ, ಇದ್ಯಾಕೆ ಪುಟ್ರಂಗತ್ತೆ ಹಿಂಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಸಪ್ಪೆ ಮುಖ ಮಾಡ್ಕೊಂಡು? ಹಾಂ, ಏನಾಯ್ತು ಅಂತದ್ದು? ಅಯ್ಯ ಏನು? ಹ್ಞೂ, ಇತ್ಲಾಗೆ ಬೆಳಗ್ಗೆ ಆದರೆ ಬಿಸಿಲಾಗೈತೆ, ಮಧ್ಯಾಹ್ನ ಆದರೆ ಮಳೆ ಬರುತ್ತೆ, ಸಂಜೆ ಆಯಿತು ಅಂದರೆ ಮೋಡ ಮುಚ್ಚಿದ ವಾತಾವರಣ ಬರ್ತದೆ. ಹಿಂಗೆ ಆಯಿತು ಅಂತಂದರೆ ನಾವೇನಿಲ್ಲ, ಆಸ್ಪತ್ರೆ ಮಕ ನೋಡ್ಕೊಂಡು ಆಸ್ಪತ್ರೆ ಹಾಸಿಗೆ ನೋಡ್ಕೋಬೇಕಾಗುತ್ತೆ. ಡಾಕ್ಟ್ರಿಗೆ ಮಾತ್ರೆ ನುಂಗ್ಕೊಂಡು ಅವ್ರ ಹತ್ರ ಇಂಜೆಕ್ಷನ್ ತಗೊಂಡು ಆಸ್ಪತ್ರೆಗೆ ಜೀವನ ಮಾಡ್ಬೇಕಾಗುತ್ತೆ ನಾವು. ಹೊಲ ಗದ್ದೆ ಮಾಡೋಕ್ಕಾಗಲ್ಲ ಹಿಂಗೆ ವಾತಾವರಣ ಮುರಿದು ಅಂತಂದರೆ. ಜೀವನ ಕಷ್ಟ ಐತೆ ಕಣೆ ಶಿವಮ್ಮ. ಅಯ್ಯಯ್ಯಯ್ಯಯ್ಯ, ಅದಕ್ಕೆ ಈ ಪಾರ್ಟಿ ಬೇಜಾರು ಮಾಡ್ಕೊ ಮತ್ತೆ. ಎಲ್ಲ ಕಡೆ ಆಗಿರೋದು ನಮ್ಮ ಕಡೆನೇ ಆಗಿರೋದು, ನಮ್ಮ ಕಡೆನೇ ಆಗಿರೋದು ಎಲ್ಲ ಕಡೆ ಆಗಿರೋದು. ಎಲ್ಲ ಕಡೆ ಮಳೆನೂ ಬರ್ತೈತೆ, ಬಿಸಿಲು ಕಾಯ್ತೈತಪ್ಪ. ಸಂಜೆ ಆಯಿತು ಅಂತಂದರೆ ಮೋಡ ಮುಚ್ಚುತ್ತೆ, ರಾತ್ರಿ ಮಳೆ ಬಂತು ಇಲ್ಲಾಂದ್ರೆ ನಕ್ಷತ್ರಗಳು ಮೂಡ್ತವೆ. ಅದಕ್ಕೆ ಯಾಕೆ ಹಿಂಗೆ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಬೋದು? ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದೇ ಆಗೋದು. ನಾವು ಅಂದ್ಕೊಂಡಾಗ ಏನಾರು ಆಗ್ತದೆ, ನೀನೊಂದು ಕಣತೆ ಸುಮ್ಮನಿರತ್ತೆ ಪುಟ್ಟಂಗತ್ತೆ. ಎಲೆ ಹಂಗಾಗಿ ಕಣೆ ನನಗೆ ಮೈಯಲ್ಲಿ ನಿಶಕ್ತಿ ಆಗಿರೋದು, ಊಟ ಸೇರಲ್ಲ ಏನಿಲ್ಲ. ಟೀ ಕುಡಿದ್ರೆ ವಾಂತಿ ಬಂದಂಗಾಗುತ್ತೆ. ಈ ವಾತಾವರಣಕ್ಕಂತೂ ಕುಗ್ಗೋಗ್ಬಿಟ್ಟು ನಾನು ಅರ್ಜೆಂಟು ಅದ್ಲಾಗೆ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಬರ್ತೀನಿ. ಅದ್ಲಾಗೆ ಮಾತ್ರೆ ಗೀತ್ರೆ ನುಂಗ್ಕೊಂಡು ಒಂಚೂರು ಬಲವಾಗಿ ಆಗ್ಬೇಕು ನಾನು. ರವೆ ಗಂಜಿನ ಕುಡ್ಕೋಬೇಕು ಕಣೆ. ಶಿವಮ್ಮ, ಒಂಚೂರು ರವೆ ಗಂಜಿ ಮಾಡಿ ಅತ್ಲಾಗೆ ಸಂಜೆಗೆ. ಅಯ್ಯಯ್ಯ, ಎಂಥ ಕಾಯಿಲೆ ಕಸದ ಇರೋರು ಆರಾಮಾಗಿ ಬೀದಾಗ ಓಡಾಡ್ಕೊಂಡಿದ್ದಾರೆ. ಈ ಮಳೆಗೆಲ್ಲ ಎದ್ರಕೊಂಡಿರೋಕೆ ತಿನ್ಬಿಟ್ಟಂಗತ್ತೆ ನೀನೊಂದು. ಅಂತ ಮಾನ್ಸೂನ್ ಮಳೆ, ಸಿಡ್ಲು ಗುಡುಗು ಮಳೆಗೆ ನೀನು ಜುಮ್ ಅಂದಿಲ್ಲ. ಇದು ಯಾವುದಿದು? ಕಾಲಿಕ ಮಳೆ ಇದಕ್ಕೆ ನೀನು ಕುಗ್ಗೋಗಿದೆಯಲ್ಲ ಪುಟ್ಟಂಗತ್ತೆ ನೀನು. ನಾನು ನಂಬಲ್ ಬಿಡತ್ಲಾಗೆ. ನಿನಗೆ ಹಿಂಗಾಗೈತೆ ಅಂದರೆ ನಾನು ನಂಬಲ್ಲ. ನೀನು ಸುಮ್ಮನೆ ನನ್ನ ಹತ್ರ ತಮಾಷೆ ಮಾಡ್ತೀಯ ನೀನು. ಎಲ್ಲ ಶಿವಮ್ಮ, ನನಗಂತೂ ಸಾಕಾಗೋಯ್ತು ಕಣೆ. ನಿನ್ನ ಜೊತೆ ಮಾತಾಡಿ ನನಗಂತೂ ಸಾಕಾಗೋಗ್ಬಿಡೈತೆ. ಒಂದು ಲೋಟ ರವೆ ಗಂಜಿ ಒಂಚೂರು ಬ್ಯಾಚಿಂಗ್ ಮಾಡಿಕೊಡತ್ಲಾಗೆ ಕುಡಿದ್ಬಿಟ್ಟು ಮಕ್ಕಂಬಿಡ್ತೀನಿ ಜಗದ ಮೇಲೆ. ಹುಷಾರಾದ್ಮೇಲೆ ನಾನು ಎಲ್ಲ ಕೆಲಸ ಕಾರ್ಯ ಮಾಡೋದು. ಅಲ್ಲಿವರೆಗೂ ನನ್ನ ಕೈಲಿ ಆಗಲ್ಲಮ್ಮ. ಸೊಂಟ ಬಿಗಿತೈತಂಗೆ, ಸೊಂಟ ಬಿಗಿ 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 ಅಂತ ಬಿಗಿತೈತೆ. ಅಜ್ಜಿ, ಯಾಕೆ ನೀವಿಬ್ಬರಿಗೆ ನಿಂತ್ಕೊಂಡಿದ್ದೀರಾ? ನಿಮ್ಮ ಮುಖ ಯಾಕೆ ಹರಳೆಣ್ಣೆ ಕುಡಿದ ಥರ ಆಗಿದೆ? ಯಾಕೆ ಇಷ್ಟು ಬೇಜಾರು? ಏನಾಯ್ತು ಅಜ್ಜಿ ಇವತ್ತು ನಿಮಗೆ? ನೋಡ, ಈ ಹುಡುಗಂಗೆ ತಮಾಷೆ ಅನ್ಸುತ್ತೆ. ಪುಟ್ರಂಗಜ್ಜಿ ಹುಷಾರು ತಪ್ಪಿರೋದು ಮಲ್ನಾಡ್ ಮಗ ಯಂಕಂಗೆ ತಮಾಷೆ ಅನ್ಸೈತೆ. ಯಂಕಣ್ಣ, ಅಜ್ಜಿನ ಹಂಗೆ ಆಡ್ಕೊಂತಾರೇನಪ್ಪ? ಹುಷಾರಿಲ್ಲ ಕಣಪ್ಪ ಅಜ್ಜಿಗೆ. ಮಳೆ ಹಿಂಗೆಲ್ಲ ಬಂದ್ಬಿಟ್ಟು ಅಜ್ಜಿಗೆ ಹುಷಾರಿಲ್ಲ. ನಿಲ್ಲಕ್ಕೆ ಬೇರೆ ಶಕ್ತಿ ಇಲ್ಲ. ಆದರೂ ನಿಂತ್ಕೊಂಡು ಮಾತಾಡ್ತಿದ್ದಾಳೆ. ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಅಮ್ಮ ರವೆ ಗಂಜಿ ಮಾಡಿಕೊಡ್ತಾಳೆ. ಒಂದು ಲೋಟ ರವೆ ಗಂಜಿ ಮಾಡಿಸ್ಕೊಂಡು ಅದಕ್ಕೊಂದು ಚಮಚ ಹಾಕೊಂಡು ಜಗ್ಲಿ ಕಟ್ಟಕ್ಕೆ ತಗೊಂಬರಪ್ಪ. ಸರ್ಕಣ ಆಯ್ತು ಪುಟ್ರಂಗತ್ತೆ. ಹೋಗಿ ನಿಮಗೆ ರಂಗ ಗಂಜಿ ತಾನೆ ಮಾಡಿ ಯಂಕಣ್ಣನ ಕೈ ಕೊಟ್ಟು ಕಳಿಸ್ತೀನಿ. ಕುಡ್ದು ಜಗ್ಲಿ ಕಟ್ಟಲಿ ಬೆಚ್ಚಿಗೆ ಓದ್ಕೊಂಡು ಮಲ್ಕೊಳ್ಳಿವ್ರಂತೆ. ಸರಿ ಆಯಿತು. ಅಜ್ಜಿ, ನಿಮಗೆ ನಿಜವಾಗ ಹುಷಾರಿಲ್ವಾ? ಅಯ್ಯೋ, ನಾನು ನಿಮ್ಮನ್ನ ಹುಷಾರಿಲ್ಲದೆ ಇಲ್ಲಿವರೆಗೂ ನೋಡೇ ಇಲ್ಲ ಅಜ್ಜಿ. ನನಗೆ ಇವಾಗಲೇ ನೀವು ಹೇಳ್ದಾಗಲೇ ಗೊತ್ತಾಗ್ತಿರೋದು. ನೀವು ಯಾವಾಗಲೂ ಗುಂಡು ಕೇಳ್ತಿರೋದ ಹುಷಾರಿಲ್ಲ, ಎಲ್ಲ ಆರಾಮದಾರೆ ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ, ನನಗಂತೂ ಭಾಳ ಬೇಜಾರಾಗಿ ಇಟ್ಕೊಂಡ್ಬಿಟ್ರಂಗ ಅಜ್ಜಿ. ಅಮ್ಮನ ಹತ್ರ ರವೆ ಗಂಜಿ ಮಾಡಿಸ್ಕೊಂಬಂದು ಅದಕ್ಕೊಂದು ಚಮಚ ಇಟ್ಕೊಂಬಂದು ನಿಮ್ಗೆ ನಾನೇ ತಿನ್ನಿಸ್ತೀನಿ ಅಥವಾ ಕುಡಿಸ್ತೀನಿ. ಯಂಕಣ್ಣ, ನೀನು ಇಲ್ಲೇರಪ್ಪ. ಅಜ್ಜಿ ಜೊತೆಗೆ ಮಾತಾಡ್ಕೊಂಡು ಅಜ್ಜಿ ಜೊತೆಗೆ ಮುಂದ್ಗಡೆ ಜಗಲಿ ಕಟ್ಟೆ ಮೇಲೆ ಕೂತ್ಕ. ನಾನು ಒಳಗಡೆ ಹೋಗಿ ರವೆ ಗಂಜಿನ ಮಾಡ್ಕೊಂಬರ್ತೀನಿ. ನೀನು ಒಂದು ಲೋಟ ಕುಡಿಯುವಂತೆ ಅತ್ಲಾಗೆ. ಆಯಿತಾ? ಅಜ್ಜಿ ಜೊತೆ ಮಾತಾಡ್ಕೊಂಡು ಇಲ್ಲೇ ಕೂತ್ಕ, ನಾನು ಒಳಗಡೆ ಹೋಗಿ ಮಾಡ್ಕೊಂಬರ್ತೀನಪ್ಪ. ಇಲ್ಲ, ನಾನು ಬರ್ತೀನಿ ಇವಾಗ. ರವೆ ಗಂಜಿ ಮಾಡಿದ್ದು ಹೆಂಗೆ ಅಂತ ನೋಡ್ಕೋಬೇಕು ನಾನು. ನಾನು ಒಳಗಡೆ ಬರ್ತೀನಿ ಇವಾಗ ಅಷ್ಟೇ. ಎಷ್ಟು ಹೇಳ್ಬೇಕಾ? ಎಷ್ಟು ಹೇಳ್ಬೇಕು ನನಗೆ? ಹೇಳಿದ ಮಾತೇ ಕೇಳಲ್ಲ ನೀನು. ಅಜ್ಜಿ ಜೊತೆಗೆ ಮುಂದ್ಗಡೆ ಜೊತೆ ಕೂತ್ಕೊಂಡಿರು. ನಾನು ಹೋಗ್ಬಿಟ್ಟು ರವೆ ಗಂಜಿ ಮಾಡ್ಕೊಂಡು ಇರ್ತೀನಿ. ಮಾಡ್ಕೊಂಡು ಬೇಗ ತರ್ತೀನಿ. ಜಾಸ್ತಿ ಮಾತಾಡಕ್ ಹೋಗ್ಬೇಡ ನೀನು. ಹೇಳ್ದಂಗೆ ಕೇಳೋದ್ ಕಲಿ. ಹೇಳ್ದಂಗೆಲ್ಲ ಅದು ಮೇರಿದ್ ಮಾತಾಡತ್ತೆ ಈ ಹುಡುಗ. ತಲೆ ಮಾತೆ ಹತ್ತಿ ಕೂರಿಸ್ಕೊಂಡು ಹಿಂಗೆ ಆಗಿರೋದು ನಾವು. ಏನತ್ತೆ? ಸರಿ ಕಣತ್ತೆ, ನಾನು ಒಳಗಡೆ ಹೋಗಿ ರವೆ ಗಂಜಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಕೂತ್ಕೊಂಡಿರಿ. ಅಪ್ಪ ಹೋಗ್ಲಿ ಬಿಡತ್ಲಾಗೆ. ಏನೋ ರವೆ ಗಂಜಿ ಮಾಡೋದು ನೋಡ್ಬೇಕಂತ ಆಸೆ ಪಡ್ತು ಹೊತ್ಲಾಗೆ. ನೀವು ಸಣ್ಣ ಮಕ್ಳ ಮೇಲೆ ಹಂಗೆ ಗದ್ರಕ್ಕೆ ಹೋಗ್ಬಾರ್ದು. ಪಾಪ ಎದ್ರಕೊಂತ ಹೋಗು. ಸಣ್ಣ ಮನಸ್ಸು, ಹಂಗೆಲ್ಲ ಎದುರ್ಸಕ್ಕೆ ಹೋಗ್ಬಾರ್ದು. ನಾವು ಗಟ್ಟಿಯಾಗಿ ಮಾತಾಡಿ. ಸರಿ ಆಯ್ತು ಬಿಡತ್ತೆ, ನಾನು ಒಳಗಡೆ ಹೋಗ್ತೀನಿ. ಯಂಕಣ್ಣ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಕ್ಕೆ ಹೋಗ್ಬಾರ್ದಪ್ಪ. ಜಾಸ್ತಿ ಹಠ ಮಾಡೋದು ಒಳ್ಳೇದಲ್ಲ. ಬಾಯಿಲೆ ಕುತ್ಕಾಯ್. ಕಣಜಿ, ಆಯಿತು, ನಾನು ಹಠ ಮಾಡಲ್ಲ. ರವೆ ಗಂಜಿ ಹೆಂಗೆ ಮಾಡ್ತೀರಂತ ನೋಡ್ಕೋಬೇಕಾಯ್ತು. ಅದಕ್ಕೆ ಅಮ್ಮನ ಹತ್ರ ಕೇಳಿದೆ. ಅಮ್ಮ ಹಿಂಗೆ ಬೈತೆ ಅಂತ ಗೊತ್ತಿದ್ರೆ ನಾನೇನು ಕೇಳ್ತಿರಲಿಲ್ಲ. ಹೋಗ್ಲಿ ಬಿಡಜಿ, ಆಯಿತು. ಜಾಣ ಮರಿ ಹಂಗೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಪ್ಪ. ಹಂಗಿದ್ರೆ ಹೇಳಿದೆಲ್ಲ ಕೊಡಿಸ್ತಾರೆ. ಆಟ ಮಾಡಿದ್ರೆ ಏನಿಲ್ಲ, ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಹೊಡಿತಾರೆ ನೋಡು. ಆಮೇಲೆ ನಾನು ಬರ್ಬೇಕು ಅದ್ಲು. ಹೊಡಿಬಾಡ್ರಿ ಅಂತ ಹೇಳ್ಬಿಟ್ಟು. ಆಟ ಒಳ್ಳೇದಲ್ಲ. ಆಟ ಮಾಡಬಾರ್ದಪ್ಪ. ಆಯ್ತಾ?
ಅಜ್ಜಿ ರವೆ ಗಂಜಿ ಅಂತಲ್ಲ, ಅದ್ರಾಗ ಏನೈತೆ? ಕುಡಿದ್ರೆ ಶಕ್ತಿ ಬರ್ತತಾ? ಶಕ್ತಿ ಬರಂಗಿದ್ರೆ ಹೇಳಜ್ಜಿ, ನಾನು ಕುಡಿಬೇಕು ಸ್ವಲ್ಪ. ಹೂನಪ್ಪ, ರವೆ ಗಂಜಿ ಕುಡಿದ್ರೆ ಶಕ್ತಿ ಬರ್ತೈತೆ. ಮೈಯಲ್ಲಿ ಏನಾದ್ರು ಸುಸ್ಕಿ ಆಗಿತ್ತು ಅಂತಂದರೆ ಅದನ್ನ ಕುಡಿದ ತಕ್ಷಣ ಶಕ್ತಿ ಬಂದ್ಬಿಡುತ್ತೆ. ಆರೋಗ್ಯಕ್ಕೆ ಭಾಳ ಒಳ್ಳೇದದು. ದಿನಕ್ಕೆ ಒಂದೊಂದು ಟೀ ಲೋಟದಷ್ಟು ಕುಡಿದ್ರೆ ಭಾಳ ಒಳ್ಳೇದು ಕಣಪ್ಪ. ಹುಷಾರಿಲ್ಲದೆ ಯಾರಾದರೂ ಮನೆಗಿದ್ದಾಗ ಯಾವಾಗಲೂ ರವೆ ಗಂಜಿ ಮಾಡಿ ಕೊಡ್ತಾರೆ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು. ಅವಾಗ ಅವರು ಬೇಗ ಹುಷಾರಾಗ್ತಾರೆ. ಹುಷಾರಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಗ್ತಾ ಇರ್ತಾರೆ. ಹಂಗಾಗಿ ರವೆ ಗಂಜಿನ ಹುಷಾರಿಲ್ದವರಿಗೆ ಮಾಡಿ ಕುಡಿಸ್ತಾರೆ ಕಣಪ್ಪ. ಹೆಂಗಣ್ಣ? ಅಜ್ಜಿ, ನೀನ್ ನೋಡಿದ್ರೆ ರವೆ ಗಂಜಿ ಕುಡಿಬೇಕು ಅಂತ ಹೇಳ್ತೀಯ. ಬ್ಯಾರ ನೋಡಿದ್ರೆ ಇಡ್ಲಿ ತಿನ್ಬೇಕು ಅಂತಾರೆ ಹುಷಾರಿಲ್ದವರು, ಅವಾಗ ಹುಷಾರಾಗ್ತಾರ ಅವರು ಅಂತ ಹೇಳ್ತಾರಲ್ಲ ಅಜ್ಜಿ. ಮತ್ತೆ ಹೂನಪ್ಪ ಹೆಂಕಣ, ಇಡ್ಲಿ ತಿನ್ನೋದು, ರವೆ ಗಂಜಿ ಕುಡಿಯೋದು, ಎರಡು ಸೇರಿದ್ರೆ ಆರೋಗ್ಯ ಗಟ್ಟಿ ಆಗುತ್ತೆ. ಅವಕ್ಕೆ ಇಡ್ಲಿ ಚಟ್ನಿ ತಿನ್ನಿಸ್ತಾರೆ. ರವೆ ಗಂಜಿನ ಕುಡಿದ್ರೆ ಅದು ಒಳ್ಳೇದಾಗುತ್ತೆ, ಬೇಗ ಹುಷಾರಾಗ್ತಾರಪ್ಪ. ಕಣಜ್ಜಿ, ಹಂಗಿದ್ರೆ ನಾನು ಅಷ್ಟೇ ರವೆ ಗಂಜಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂತೀನಿ, ಅವಾಗ ನನಗೆ ಹುಷಾರೇ ತಪ್ಪಲ್ಲ. ನೋಡಿದ್ರೆ ರವೆ ಗಂಜಿ ಕುಡಿಯೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ರಿ. ವಾರಕ್ಕೆ ಒಂದ್ಸರಿನಾದರೂ ರವೆ ಗಂಜಿ ಕುಡೀರಿ. ಹಂಗೆ ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.